ಬೆಂಗಳೂರಿನಲ್ಲಿ ಕಾವೇರಿ ನೀರು ಸ್ಥಗಿತವಾಗಿದ್ದು ಸಂಕಷ್ಟ ಶುರುವಾಗಿದೆ. ಇದರ ಮಧ್ಯೆ ಚಾಮುಂಡಿನಗರದ ಜನರು ಮತ್ತೊಂದು ಸಮಸ್ಯೆ ಹೇಳಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ಈ ಏರಿಯಾದಲ್ಲಿ ನೀರೇ ಬರ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಚಾಮುಂಡಿನಗರದ ಮುಖ್ಯ ರಸ್ತೆಯಲ್ಲಿರುವ BWSSB ನೀರಿನ ಟ್ಯಾಂಕರ್ನಲ್ಲಿ ನೀರೇ ನಮಗೆ ಗತಿ ಅಂತ ಹೇಳಿದ್ದಾರೆ. ಈವರೆಗೂ ಯಾರೂ ನಮ್ಮ ಸಮಸ್ಯೆ ಕೇಳೋರಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಜನ ಅಳಲು ತೋಡಿಕೊಂಡಿದ್ದಾರೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಆರಂಭಕ್ಕೂ ಮುನ್ನನೇ ಅಪಸ್ವರ ಎದ್ದಿದೆ. ಜಾತಿ ಉಪಜಾತಿಗಳ ಪಟ್ಟಿಯಲ್ಲಿ ಗೊಂದಲ ಮೂಡಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ, ಒಕ್ಕಲಿಗರ ಸಂಘದಿಂದಲೂ ಆಕ್ಷೇಪಣೆ ಸಲ್ಲಿಸಿವೆ. ಕಾಂತರಾಜ್ ಆಯೋಗದಲ್ಲಿ ಲಿಂಗಾಯತ ಸಮುದಾಯದ 79 ಜಾತಿ ಮತ್ತು ಉಪಜಾತಿಗಳನ್ನು ಪ್ರಕಟಣೆ ಮಾಡಲಾಗಿತ್ತು. ಆದರೆ ಆಯೋಗವು ಸಮೀಕ್ಷೆಯ ನಂತರ ನೀಡಿದ ವರದಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಒಟ್ಟು 95 ಉಪಜಾತಿಗಳು ದಾಖಲಾಗಿವೆ. ಆದರೆ ಈಗ ಆಯೋಗವು ವೀರಶೈವ ಲಿಂಗಾಯತ ಸಮಾಜದ 84 ಜಾತಿ ಮತ್ತು ಉಪಜಾತಿಗಳನ್ನು ಪ್ರಕಟಿಸಿದೆ. ಒಂದೇ ಜಾತಿ ಉಪಜಾತಿಗಳು 2 ಅಥವಾ 2ಕ್ಕಿಂತ ಹೆಚ್ಚು ಬಾರಿ ಉಲ್ಲೇಖ ಆಗಿದೆ. ಇದುವರೆಗೂ ಸಂಘಟನೆಗಳ ಆಕ್ಷೇಪಣೆಗಳಿಗೆ ಹಿಂದುಳಿದ ವರ್ಗಗಳ ಆಯೋಗ ಲಿಖಿತ ಉತ್ತರ ನೀಡಿ ಸ್ಪಷ್ಟನೆ ನೀಡಿಲ್ಲ. ಹೀಗಾಗಿ ಆಯೋಗದ ಕಾರ್ಯವೈಖರಿಯ ಮೇಲೆ ಅನುಮಾನ ಮೂಡಿದೆ ಅಂತ ಆರೋಪಿಸಲಾಗಿದೆ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ಬಗ್ಗೆ ಪರಿಶಿಷ್ಟ ಪಂಗಡಗಳ ಇಲಾಖೆಯಿಂದ MS ಬಿಲ್ಡಿಂಗ್ನಲ್ಲಿ ಮಹತ್ವದ ಸಭೆ ನಡೆಸಲಾಗುತ್ತೆ. ಈಗಾಗಲೇ 2023ರ ಜುಲೈ ತಿಂಗಳಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇದಾದ ಮೇಲೆ ಜುಲೈ ತಿಂಗಳಿನಲ್ಲೇ ಗೊಂಡ ಸಮುದಾಯವನ್ನು ಎಸ್ಟಿ ಸೇರಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿಯ ಗೊಂಡ ಪರ್ಯಾಯ ಪದ ಕುರುಬ ಎಂಬ ಪದ ಬಳಸ್ತಾರೆ. ಈ ಎರಡೂ ಪ್ರಸ್ತಾವನೆಗಳನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಇಲಾಖೆಗೆ ರಾಜ್ಯ ಸರ್ಕಾರ ಸಲ್ಲಿಸಿತ್ತು. ಈ ಗೊಂದಲಗಳ ಬಗ್ಗೆ ಸ್ಪಷ್ಟನೆ ನೀಡಿ ಅಂತ ರಾಜ್ಯ ಸರ್ಕಾರದ ST ಇಲಾಖೆಗೆ ಕೇಂದ್ರ ಬುಡಕಟ್ಟು ಇಲಾಖೆ ಸೂಚನೆಯನ್ನ ನೀಡಿದೆ. ಎರಡೂ ಪ್ರಸ್ತಾವನೆಯಲ್ಲಿ ಯಾವುದನ್ನ ಪರಿಗಣಿಸಬೇಕು ಅಂತ ಕೇಂದ್ರ ಪತ್ರ ಬರೆದಿತ್ತು. ಹೀಗಾಗಿ ಸಭೆ ನಡೆಸಲು ಪರಿಶಿಷ್ಟ ಪಂಗಡಗಳ ಇಲಾಖೆ ಮುಂದಾಗಿದೆ. ಅಗತ್ಯ ದಾಖಲೆ ಸಮೇತ ಬರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಇವತ್ತಿನ ಸಭೆಯ ಬಳಿಕ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟ ಮಾಹಿತಿ ರವಾನಿಸಲಿದೆ. ಗ್ರೇಟರ್ ಬೆಂಗಳೂರಿನ 5 ಪಾಲಿಕೆ ಆಯುಕ್ತರೊಂದಿಗೆ ಸಂಜೆ DK ಶಿವಕುಮಾರ್ ಮೊದಲ ಸಭೆ ನಡೆಸಲಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, GBA ವ್ಯಾಪ್ತಿಯ 5 ನಗರ ಪಾಲಿಕೆ ಆಯುಕ್ತರು ಮತ್ತು BSWML ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನವೆಂಬರ್ ಒಳಗೆ ಡಿಲಿಮಿಟೇಷನ್ ವರದಿ ಸಲ್ಲಿಕೆ ಆಗಬೇಕು. ನಂತರ GBA 5 ನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಯಲಿದೆ. ಹಾಗಾಗಿ ಮೂಲ ಸೌಕರ್ಯಗಳ ನಿರ್ವಹಣೆ ಜವಾಬ್ದಾರಿಯುತ ಆಗಬೇಕು ಅಂತ ಆಯುಕ್ತರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಯತ್ನಾಳ್ಗೆ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ಗಂಗಾವತಿಯ ಗಣೇಶ ಶೋಭಾಯಾತ್ರೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಮಿಸಲು ಸಿದ್ಧರಾಗಿದ್ದಾರೆ. ದ್ವೇಷ ಭಾಷಣ, ಹಿಂಸಾಚಾರ, ಕೋಮುಗಲಭೆ, ಶಾಂತಿ ಕದಡೋ ಕುಖ್ಯಾತಿಗೆ ಹೆಸರಾಗಿರೋ ಯತ್ನಾಳ್ ಗಂಗಾವತಿಗೆ ಬರ್ತಾ ಇದ್ದಾನೆ. ಕೂಡಲೇ ಯತ್ನಾಳ್ ಜಿಲ್ಲಾ ಪ್ರವೇಶ ನಿರ್ಬಂಧ ಮಾಡಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹಾಕಲಾಗಿದೆ. ಜನಾರ್ದನ ರೆಡ್ಡಿ ಅವರೇ, ನಿಮ್ಮಿಂದ ಜನ ಸೇರಿಸಲಾಗದಷ್ಟು ದುರ್ಬಲ ನೀವಾಗಿಲ್ಲ ಅಂತ ಭಾವಿಸುವೆ ಎಂದು ಪೋಸ್ಟ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.